ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ನಾಳೆ ಅಮ್ಮನ ಮನೆಗೆ ಹೋಗಬೇಕು. ಸೊ ಇವತ್ತೇ ಎಲ್ಲ ಕೆಲಸನೂ ಮುಗಿಸ್ಬಿಡೋಣ ಅಂತ ಮುಗಿಸ್ತಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ಅಮ್ಮನ ಮನೆಗೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಕೆಲಸನೂ ಮುಗಿಸೇ ಹೋಗೋದು. ಸೊ ನಾನು ಯಾವ ರೀತಿ ಎಲ್ಲ ಕೆಲಸನೂ ಹೇಗೆ ಮುಗಿಸ್ಕೊಳ್ತೀನಿ ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ನಾನು ಅಮ್ಮನ ಮನೆಗೆ ಹೋಗೋದಕ್ಕಿಂತ ಮುಂಚೆ ಫಸ್ಟು ಯಾವುದಾದ್ರೂ ಮೈಲಿಗೆ ಬಟ್ಟೆಗಳಿದ್ದರೆ ಅದನ್ನೆಲ್ಲ ಫಸ್ಟು ವಾಶ್ಗೆ ಹಾಕ್ಬಿಡ್ತೀನಿ. ಅದ್ರ ಪಾಡಿಗೆ ಅದೆಲ್ಲ ವಾಶ್ ಆಗ್ತಿರುತ್ತೆ. ಬಟ್ಟೆ ಕೆಲಸ ಮುಗಿದ್ಬಿಟ್ರೆ ಬೇರೆ ಕೆಲಸ ಎಲ್ಲನೂ ಮಾಡ್ಕೊಳ್ಬೋದಲ್ವ. ಸೊ ಫಸ್ಟು ನಾನು ಬಟ್ಟೆನ ವಾಶ್ಗೆ ಹಾಕ್ಬಿಡ್ತೀನಿ. ಅದಾದಮೇಲೆ ನಾನು ಏನೇ ಇದ್ದರೂ ಬೇರೆ ಕೆಲಸ ಮಾಡೋದು. ನಾನು ಯಾಕೆ ಈ ಥರ ಫಾಲೋ ಮಾಡ್ತೀನಿ ಅಂತ ಅಂದರೆ, ಊರಿಂದ ಬಂದಾಗ ಫುಲ್ಲು ಲಾಂಗ್ ಜರ್ನಿ ಇರುತ್ತಲ್ವ, ತುಂಬಾ ಟಯರ್ಡ್ ಆಗಿರುತ್ತೆ. ಬಂದ ತಕ್ಷಣ ಮನೆಯೆಲ್ಲ ಕ್ಲೀನ್ ಇಲ್ಲ, ಮತ್ತು ಬಟ್ಟೆ ವಾಶ್ ಮಾಡೋದು, ಪಾತ್ರೆ ವಾಶ್ ಮಾಡೋದೆಲ್ಲ ಇದ್ದರೆ ತುಂಬಾ ಕಷ್ಟ ಆಗುತ್ತೆ. ಸೊ ನಾನು ಯಾವಾಗಲೂ ಈ ರೀತಿ ಫಾಲೋ ಮಾಡ್ಕೊಳ್ತೀನಿ. ಇವಾಗ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೀನಿ. ಮನೆಯೆಲ್ಲನೂ ಗುಡಿಸ್ಬೇಕು. ಗೌರಿ ಗಣೇಶ ಹಬ್ಬ ಬೇರೆ ಇದೆ ಅಲ್ವಾ. ಸೊ ನಮ್ಮ ಮನೇಲಿ ನಾನು ಗೌರಿ ಗಣೇಶ ಹಬ್ಬನ ಚೆನ್ನಾಗಿ ಮಾಡ್ತೀನಿ. ಅಂದರೆ ಗೌರಿ ಗಣೇಶನ ಕೂರಿಸ್ತೀನಿ. ಸೊ ನೆನ್ನೆನೇ ನಾನು ಮನೆ ಧೂಳೆಲ್ಲನೂ ತೆಕ್ಕೊಂಡಿದ್ದೀನಿ. ಒಂದೊಂದೇ ಕೆಲಸ ಮಾಡ್ಕೊಳ್ತಿದ್ದೀನಿ. ಇವಾಗ ನೋಡಿ, ನಂದು ಕಸ ಎಲ್ಲನೂ ಗುಡ್ಸಾಗಿದೆ. ಇವಾಗ ಪಾತ್ರೆ ಇದೆ, ಇಷ್ಟು ಪಾತ್ರೆ ಇದೆ. ಪಾತ್ರೆ ಎಲ್ಲನೂ ವಾಶ್ ಮಾಡಾದ್ಮೇಲೆ ನಾನು ತೋರಿಸ್ತೀನಿ. ಈ ಥರ ನಾವು ಕೆಲಸನ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಈಸಿ ಆಗುತ್ತೆ. ನೋಡಿ, ಪಾತ್ರೆ ಎಲ್ಲ ವಾಶ್ ಆಯಿತು. ಜಸ್ಟು ಜೋಡಿಸ್ಬಿಟ್ರೆ ಮುಗೀತು. ನಾವು ಊರಿಂದ ಬಂದ ತಕ್ಷಣ ಆರಾಮಾಗಿ ಯಾವ ಕೆಲಸನೂ ಇರಲ್ಲ. ಪಾತ್ರೆ ಎಲ್ಲ ಕ್ಲೀನ್ ಮಾಡಿಟ್ಟೋಗಿರ್ತೀವಿ. ಬಟ್ಟೆ ಆಗಿರುತ್ತೆ, ಕಸನೂ ಗುಡಿಸಿರಂಗಿಲ್ಲ, ಆರಾಮಾಗಿರ್ಬೋದು. ಸೊ ನಾನು ಯಾವಾಗಲೂ ಈ ಥರ ಫಾಲೋ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಶಾಪಿಂಗ್ ಹೊರಟಿದ್ದೀವಿ. ಗೌರಿ ಹಬ್ಬದ ಶಾಪಿಂಗ್ ಮಾಡೋಣ ಅಂತ ಹೇಳಿ. ನಾಳೆ ಊರಿಗೆ ಬೇರೆ ಹೋಗಬೇಕು. ಇವಾಗ ಹಿಂದಿನ ದಿನ ಹೋಗಿ ಶಾಪಿಂಗ್ ಮಾಡ್ತಿದ್ದೀವಿ. ಮೊದಲೇ ಹೋಗ್ಬೇಕಿತ್ತು, ಆದರೆ ಏನು ಮಾಡೋದು, ಸ್ವಲ್ಪ ದಿನ ನನಗೆ ಹುಷಾರಿರ್ಲಿಲ್ಲ. ಆಲ್ಮೋಸ್ಟ್ 1 ವೀಕಿಂದನೂ ನನಗೆ ಸ್ವಲ್ಪ ಜ್ವರ ಇತ್ತು. ಅದರಿಂದಾಗಿ ನಾನು ಶಾಪಿಂಗ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವಾಗ ಶಾಪಿಂಗ್ ಮಾಡೋಣ ಅಂತ ಹೊರಟಿದ್ದೀವಿ. ನಾಳೆ ಬೇರೆ ಊರಿಗೆ ಹೋಗ್ಬೇಕು. ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಆಲ್ಮೋಸ್ಟ್ ಅರ್ಧ ಕೆಲಸ ಅಂತೂ ಆಗಿದೆ. ಇನ್ನು ಸ್ವಲ್ಪ ಊರಿಗೆ ಹೋಗ್ತಿದ್ದೀವಿ ಅಂದಮೇಲೆ ಸ್ವಲ್ಪ ಕೆಲಸಗಳು ಇದ್ದೇ ಇರುತ್ತಲ್ವಾ. ಸೊ ಹೋಗ್ಬೇಕು. ಸಂಜು ಇಷ್ಟೊತ್ತು ವರ್ಕ್ ಮಾಡ್ತಿದ್ರು. ಇವಾಗ ಸಂಜೆ ಹೊರಟಿದೀವಿ ಶಾಪಿಂಗ್ಗೆ. ಇವಾಗ ಅವ್ರ ವರ್ಕ್ ಮುಗೀತು. ಸೊ ಇವಾಗ ಹೋಗೋಣ ಅಂತ ನೋಡ್ತೀನಿ. ಅಲ್ಲಿ ತುಂಬಾ ಏನ್ ಶಾಪಿಂಗ್ ಇಲ್ಲ. ನನಗೆ, ಚಿನ್ನುಗೆ ಮತ್ತೆ ಸಂಜುಗೆ ಮಾಡಬೇಕು ಶಾಪಿಂಗ್ನ. ನೋಡೋಣ, ಇನ್ನ ಏನ್ ತಗೊಳ್ತೀನಿ ಅಂತಾನು ಡಿಸೈಡ್ ಮಾಡಿಲ್ಲ. ಅಲ್ಲಿ ಹೋದ್ಮೇಲೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೊಳ್ತೀನಿ ಅಷ್ಟೇ. ಏನು ಪ್ಲಾನ್ ಮಾಡಿಲ್ಲ ಇಂಥದ್ದೇ ತಗೋಬೇಕು ಅಂತ ಏನಿಲ್ಲ. ಅಲ್ಲಿ ಹೋಗಿ ನನ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಓಕೆ ಫ್ರೆಂಡ್ಸ್, ಇವಾಗ ಹೊರಡ್ತಿದೀವಿ. ಆದ್ರೆ ನಾನು ಅಲ್ಲಿ ಡ್ರೆಸ್ ಕಲೆಕ್ಷನ್ ಎಲ್ಲಾನು ಶೂಟ್ ಮಾಡಿ ತೋರಿಸ್ತೀನಿ. ಇಲ್ಲ ಅಂತಂದ್ರೆ ಮನೇಲಿ ಬಂದು ನಾನು ಏನ್ ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ ಬನ್ನಿ, ಈಗ ಹೊರಡೋಣ. ಟೈಮ್ ಆಗುತ್ತೆ ನೋಡಿ, ಟೈಮ್ ಆಗ್ಬಿಟ್ಟಿದೆ. ಏನ್ ತಿಂತಿದ್ಯಾ? ಚಾಕ್ಲೇಟ್ ತೋರ್ಸ. ಏನ್ ಚಾಕ್ಲೇಟು? ಬೇರೆ ಚಾಕ್ಲೇಟ್ ಅಂತ ನನಗೂ ಗೊತ್ತು. ಏನ್ ನೇಮ್ ಅದು? ಅಮ್ಮ, ಇದು ಯಾವ್ದು ಗೊತ್ತಾ? ಡೈರಿ ಮಿಲ್ಕ್ ಚಾಕ್ಲೇಟು ಟಿವಿಯಲ್ಲಿ ಬಂದಿತ್ತು. ಹೌದಾ? ಮಿಲ್ಕಿ ಬಸ್ ಟಿವಿಲಿ ಬಂದಿತ್ತಾ? ಚಿನಿ ಆಯ್ ಮಾಡಪ್ಪ. ಕೊಡ. ನಾನು ಆಗ್ಲೇ ಕೇಳಿದ್ಕೆ ಕೊಡ್ಲಿಲ್ಲ. ಮ್ಯಾಕ್ಸ್ ಶೋರೂಮ್ ಹತ್ರ ಬಂದಿದ್ದೀವಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಆದರೆ ನಾನು ಅಲ್ಲಿರೋಂಥ ಕಲೆಕ್ಷನ್ ಎಲ್ಲನೂ ನಿಮಗೆ ತೋರಿಸ್ತೀನಿ. ನೋಡಿ, ಡ್ರೆಸ್ ಎಲ್ಲ ಚೆನ್ನಾಗಿದೆ, ಬಟ್ ಓಲ್ಡ್ ಡಿಸೈನ್ ಅನಿಸ್ತಿದೆ ನನಗೆ. ಇದೆಲ್ಲ ಲಾಸ್ಟ್ ಟೈಮೇ ನೋಡಿದ್ದೆ ನಾನು. ಏನು ಹೊಸದೇನು ಬಂದಿಲ್ಲ ಅಂತ ಅನ್ನಿಸ್ತು. ಹೊಸ ಕಲೆಕ್ಷನ್ ಏನು ಬಂದಿಲ್ಲ ಅನಿಸ್ತು. ಲಾಸ್ಟ್ ಟೈಮ್ ಬಂದಾಗಲೂ ಇದೇ ಥರದ್ದು ಇತ್ತು. ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಯಾವುದಾದ್ರೂ ಹೊಸ ಡಿಸೈನ್ಸ್ ಏನಾದರೂ ಬಂದಿದೆಯಾ ಅಂತ.
ಬೇಡ ಬೇಡ ಬಾ ಏ ಕಂದ ಬಪ್ಪ ಸಾಕು ಬಾ. ಫ್ರೆಂಡ್ಸ್ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಜಾಸ್ತಿ ಎಲ್ಲೂ ಹೋಗ್ಲಿಲ್ಲ, ಬರೀ ಮ್ಯಾಕ್ಸ್ ಹೋಗಿದ್ವಿ. ಹೋಗಿದ್ದೇ ಟೈಮ್ ಆಗ್ಬಿಟ್ಟಿತ್ತು. ಸ್ಯಾಟರ್ಡೆ ಸಂಡೇ ಹೋದ್ರೆ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಒಂದ್ ಕಡೆ ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ಎಲ್ಲ ಹೋಗ್ಬೋದು. ಬಟ್ ಸ್ಯಾಟರ್ಡೆ ಸಂಡೇ ನಂಗೆ ತುಂಬಾನೇ ಹುಷಾರಿರ್ಲಿಲ್ಲ, ಸೊ ನಾನು ಎಲ್ಲೂ ಹೋಗೋದಿಕ್ಕೆ ಆಗ್ಲಿಲ್ಲ. ಇನ್ನು ವೀಕ್ ಡೇಸ್ ಹೋಗೋಣ ಅಂತಂದ್ರೆ 6 ಗಂಟೆ ಆದ್ಮೇಲೆನೆ ಹೋಗ್ಬೇಕು, ಯಾಕಂದ್ರೆ ಸಂಜುಗೆ ವರ್ಕ್ ಇರುತ್ತಲ್ವಾ, ಅದೆಲ್ಲ ಮುಗಿಸ್ಕೊಂಡೇ ಹೋಗ್ಬೇಕು. ಆದ್ರೂ ಇವತ್ತು ಹೋಗಂತ ಮೂಡ್ ಇರ್ಲಿಲ್ಲ ನನ್ಗೆ. ಸ್ವಲ್ಪ ಏನೋ ಒಂಥರ ಆಗ್ತಿರ್ಲಿಲ್ಲ. ಆದ್ರೂ ಹಬ್ಬಕ್ ಬಟ್ಟೆ ತಗೊಂಡಿಲ್ವಲ್ಲ, ಇನ್ ಟೈಮ್ ಇಲ್ಲ, ಊರಿಗೆ ಬೇರೆ ಹೋಗ್ಬೇಕು. ಇಲ್ಲಾಂತಂದ್ರೆ ಸಂಡೇ ಪ್ಲಾನ್ ಮಾಡ್ಬೋದಿತ್ತು. ಬಟ್ ಸಂಡೇ ಊರಲ್ಲಿ ಹಬ್ಬ ಇದೆ, ಅತ್ತೆ ಮನೇಲಿ ಹಬ್ಬ ಇದೆ. ಅದಕ್ಕೆ ಅಲ್ಲಿಗೆ ಹೋಗ್ಬೇಕು, ಮತ್ತೆ ಮಮ್ಮಿ ಮನೆಗೆ ಹೋಗ್ಬೇಕು. ಅದರಿಂದಾಗಿ ಟೈಮೇ ಇಲ್ಲ. ಜಾಸ್ತಿ ಮಾತು ಸಹ ಆಡೋದಿಕ್ಕೆ ಆಗ್ತಿಲ್ಲ ನನ್ಗೆ. ನಾನೇನ್ ಜಾಸ್ತಿ ಶಾಪಿಂಗ್ ಮಾಡ್ಲಿಲ್ಲ, ಯಾಕಂದ್ರೆ ಒಂದೇ ಕಡೆ ಹೋಗಿದ್ದು ಏನ್ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ ನನಗೆ. ಇಷ್ಟ ಇಲ್ಲದಿದ್ರು ತಗೊಳಕ್ಕೂ ಮನ್ಸಿರ್ಲಿಲ್ಲ. ಏನೋ ತಗೊಳ್ಬೇಕಲ್ಲ ಅಂತ ಹೇಳಿ ಒಂದು ಕುರ್ತಿ ತಗೊಂಡೆ. ನೋಡಿ, ಈ ಕುರ್ತಿ ನಂಗೆ ತುಂಬಾ ಇಷ್ಟ ಆಯ್ತು. ಇವದು ಮತ್ತೆ ಚಿನ್ನಗೆ ಅವನ್ಗೆ ಜೀನ್ಸ್, ಟೀ ಶರ್ಟ್ಸ್ ಕುಡಿಬೇಕಲ್ಲ. ಇನ್ನು ಸಂಜು ಅಂತೂ ಅವ್ರಿಗೂ ಯಾವ್ದು ಇಷ್ಟ ಆಗ್ಲಿಲ್ಲ. ನನ್ಗೆ ಯಾಕೋ ಇಷ್ಟ ಆಗ್ತಿಲ್ಲ ಇಲ್ಲಿ, ನಾನು ನಾಳೆ ತಗೊಳ್ತೀನಿ ಬಿಡು ಅಂತ ಅಂದ್ರು. ಇನ್ನು ಬೇರೆ ಕಡೆ ಹೋಗೋಣ ಅಂತಂದ್ರೆ ಟೈಮು ಇರ್ಲಿಲ್ಲ. ಏನೋ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ, ಓಲ್ಡ್ ಕಲೆಕ್ಷನ್ ಅಂತ ಅನ್ನಿಸ್ತು ನನ್ಗೆ. ಏನು ಹೊಸದ್ ರೀತಿ ಏನು ಬಂದಿರ್ಲಿಲ್ಲ. ಇನ್ನ ತುಂಬಾ ಕೆಲಸ ಇದೆ, ಊರಿಗೆ ಹೋಗೋದು ಅಂತ ಅಂದ್ಮೇಲೆ ತುಂಬಾ ಕೆಲಸ ಇರುತ್ತಲ್ವಾ, ಎಲ್ಲಾನು ನಾನು ಫಿನಿಶ್ ಮಾಡೇ ಹೋಗೋದು. ಸುಮ್ನಿರು ಚಿನ್ನು, ಎಲ್ಲಾನು ಫಿನಿಶ್ ಮಾಡೇ ಹೋಗ್ತೀನಿ. ಇನ್ನ ಲಗೇಜ್ ಪ್ಯಾಕ್ ಮಾಡ್ಬೇಕು, ಊರಿಗೆ ಹೋಗ್ತಿದೀವಲ್ವಾ, ಮಮ್ಮಿ ಮನೆಗೆ ಹೋಗ್ಬೇಕು, ಅತ್ತೆ ಮನೆಗೆಲ್ಲ ಹೋಗ್ಬೇಕಲ್ಲ. ಸೊ ಲಗೇಜ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಪ್ಯಾಕಿಂಗ್ ಎಲ್ಲ. ಸೊ ಪ್ಯಾಕ್ ಮಾಡ್ಬೇಕು. ಹಾಗೆ ಸಾಕಾಗ್ಬಿಟ್ಟಿದೆ. ಏನಪ್ಪಾ ಅಂದ್ರೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋದ್ರೆ ಅಲ್ಲಿಂದ ಬಂದಾಗ ನನ್ಗೆ ಲಾಂಗ್ ಜರ್ನಿ ಮಾಡಿದಾಗ ಬಂದ ತಕ್ಷಣ ಕೆಲಸ ಅಂತೂ ಮಾಡೋದಿಕ್ಕಾಗಲ್ಲ. ಅದ್ರಲ್ಲೂ ಗೌರಿ ಗಣೇಶ ಹಬ್ಬ ಇದೆ ಅಲ್ವಾ, ನಾನು ಬಂದು ಕ್ಲೀನ್ ಎಲ್ಲ ಮಾಡ್ಕೊಂಡು ಮಾಡೋದಿಕ್ಕಾಗಲ್ಲ, ಯಾಕಂದ್ರೆ ನಾನು ಗೌರಿ ಗಣೇಶ ಕೂರಿಸ್ತೀನಲ್ಲ. ಸೊ ಅದಕ್ಕೆ ನೆನ್ನೆಯಿಂದಾನೇ ಕ್ಲೀನಿಂಗ್ ಶುರು ಮಾಡ್ಬಿಟ್ಟಿದೀನಿ. ಧೂಳೆಲ್ಲ ತೆಗ್ದಾಯ್ತು, ಹಾಗೆ ಬೆಡ್ ಸ್ಪ್ರೆಡ್ಸ್ ಎಲ್ಲಾನು ತೆಗ್ದಾಕ್ಬಿಟ್ಟಿದೀನಿ. ನೋಡಿ, ಎಲ್ಲಾನು ವಾಶ್ ಹಾಕಿ ಇಟ್ಟಿದೀನಿ. ಆಮೇಲೆ ಬಟ್ಟೆ ಗಿಟ್ಟೆ ಎಲ್ಲ ಆಗಿದೆ. ಇನ್ನೇನ್ ಜಸ್ಟ್ ಇನ್ನೊಂದ್ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮುಗಿಸ್ಬಿಟ್ರೆ ಆಯ್ತು. ಹಾಗೆ ಫುಲ್ ಬಾಯೆಲ್ಲ ಒಂಥರ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಏನ್ ತಿಂದ್ರು ರುಚಿನೇ ಇಲ್ಲ, ಒಂಥರ ಜ್ವರ ಬಂದಿತ್ತಲ್ಲ, ಸೊ ಒಂಥರ ಆಗ್ಬಿಟ್ಟಿದ್ದೆ ಬಾಯೆಲ್ಲ. ಅದಕ್ಕೆ ಸಂಜೆಗೂ ಅದೇ ತರ ಆಗ್ತಿತ್ತಂತೆ. ಅದಕ್ಕೆ ಅವರು ಮಳೆ ಬರ್ತಿದೆ ಜೋರಾಗಿ, ಅದರಿಂದಾಗಿ ಅವರು ಬಿಸಿ ಬಿಸಿಯಾಗಿ ಫಿಶ್ ಫ್ರೈ ಏನಾದ್ರು ತರ್ತೀನಿ ಭವ್ಯ ಪ್ಲೀಸ್, ಬೇಡ ಅನ್ಬೇಡ, ತಗೊಂಡ್ ಬರ್ತೀನಿ ಅನ್ಕೊಂಡ್ ಹೋಗಿದ್ದಾರೆ. ಬೇಡ ಅಂತ ಹೇಳ್ದೆ, ಇಲ್ಲೇ ಏನಾದ್ರು ಮಾಡ್ಕೊಳ್ಳೋಣ ಅಂತ. ಆದ್ರೆ ಇಲ್ಲೆಲ್ಲ ಹೊರಗಡೆ ತಗೊಂಡ್ ಬರ್ತೀನಿ ಬೇಗ, ನಂಗೆ ಯಾಕೋ ತಿನ್ಬೇಕು ಅನ್ನಿಸ್ತಿದೆ. ಮಳೆ ಬೇರೆ ಬರ್ತಿದೆ, ಖಾರವಾಗಿ ತಿನ್ಬೇಕು ಅಂತ ಹೋಗಿದ್ದಾರೆ. ಇವನು ಏನೋ ಆರ್ಡರ್ ಮಾಡಿದ್ದಾನೆ. ಏನ್ ಆರ್ಡರ್ ಮಾಡಿದ್ಯೋ ಚಿನ್ನು ಹೇಳು. ಚಿನ್ನು ಅದು ಬೇಕು ಇದ್ಬೇಕು ಅಂತ ಏನೇನೋ ಹೇಳಿದಾನೆ, ಒಂದಿಷ್ಟು ಉದ್ದ ಲಿಸ್ಟ್ ಕೊಟ್ಟಿದ್ದಾನೆ. ಅವನು ಹೇಳೋದೆಲ್ಲ ತಿನ್ನಿಸ್ಬಿಟ್ರೆ ಆಗೋಯ್ತು ಅವನ್ಗೆ. ಅದಕ್ಕೆ ಏನಾದ್ರೂ ಒಂದ್ ತಗೊಂಡ್ ಬನ್ನಿ ಅಂತ ಹೇಳಿದೀನಿ. ನೋಡ್ಬೇಕು ಏನ್ ತರ್ತಾರೆ ಅಂತ. ಕೋಲ್ಡ್ ಬೇರೆ ಆಗ್ಬಿಟ್ಟಿದೆ ಅಲ್ವಾ, ಸರಿಯಾಗಿ ವಾಯ್ಸ್ ಎಲ್ಲ ಒಂಥರ ಆಗ್ತಿದೆ, ಮಾತಾಡೋದಕ್ಕೆ ಆಗ್ತಿಲ್ಲ. ಓಕೆ ಫ್ರೆಂಡ್ಸ್, ನಾನು ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಆದ್ರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದ್ರೆ. ಫಿಶ್ ಫ್ರೈ ತಂದಿದ್ದಾರೆ, ಮತ್ತು ಚಿಕನ್ ಫ್ರೈ ತಂದಿದ್ದಾರೆ. ಚಿನ್ನುಗೆ ಫಿಶ್ ಇಷ್ಟ ಇಲ್ಲ ಅವನಿಗೆ, ಸೊ ಅವನಿಗೆ ಚಿಕನ್ ತಂದಿದ್ದಾರೆ. ಅವ್ನಿಗೆ ಯಾಕೋ ಇದು ಇಷ್ಟ ಆಗ್ತಿಲ್ಲ, ತಿಂತಾನೋ ಇಲ್ವೋ ಗೊತ್ತಿಲ್ಲ. ಹಾಗೆ ಊರಿಗೆ ಹೋಗ್ಬೇಕಾದ್ರೆ ನಾನು ಮರಿದೆ ಪಾಪುದು ಮೆಡಿಸನ್ ಎಲ್ಲ ತೊಗೊಳ್ತೀನಿ. ಕಾಫ್ದಿರ್ಬೋದು, ಕೋಲ್ಡ್ದಿರ್ಬೋದು, ಹಾಗೆ ಫೀವರ್ದು ಇದನ್ನೆಲ್ಲ ತೊಗೊಳ್ತೀನಿ. ಯಾಕಂದರೆ ಯಾವಾಗ ಹುಷಾರು ತಪ್ತಾರೆ ಅನ್ನೋದೇ ಗೊತ್ತಿರಲ್ಲ ಅಲ್ವಾ ಮಕ್ಕಳು. ಸೊ ಅದನ್ನೆಲ್ಲ ತೊಗೊಂಡೋಗ್ತೀನಿ. ಹಾಗೆ ಮರಿದೆ ಫೋನ್ ಚಾರ್ಜರ್ ತೊಗೊಂಡೋಗ್ತೀನಿ. ಹಾಗೆ
ಮನೇಲಿ ಯಾವುದಾದ್ರೂ ಲೈಟ್ಸ್ ಎಲ್ಲ ಆನ್ ಆಗಿದ್ದರೆ ಆಫ್ ಮಾಡಿ ಹೋಗ್ತೀನಿ. ಇವಾಗ ಬಟ್ಟೆ ಪ್ಯಾಕ್ ಅಂತೂ ಮಾಡಾಯಿತು. ಇನ್ನೇನೇ ಇದ್ದರೂ ನಾಳೆ ಹೊರಡೋದಷ್ಟೇ ಬಾಕಿ. ಹಾಗೆ ನಾನು ಸಿಲಿಂಡ್ರ್ ಏನಾದರೂ ಇಲ್ಲಿ ಆಫ್ ಇದೆಯಾ, ಆನ್ ಇದ್ದರೆ ಆಫ್ ಮಾಡಿ ನೋಡ್ತೀನಿ. ಹಾಗೆ ಯಾವುದಾದ್ರೂ ನಲ್ಲಿ ಆನ್ ಇದೆಯಾ ಎಲ್ಲನೂ ಚೆಕ್ ಮಾಡಿನೇ ಊರಿಗೆ ಹೋಗೋದು. ಊರಿಗೆ ಹೋಗೋಕ್ಕಿಂತ ಮುಂಚೆ ನಾನು ಫುಲ್ ಇದೆಲ್ಲ ಚೆಕ್ ಮಾಡಿನೇ ಹೋಗೋದು. ಚಿನ್ನು ಫಸ್ಟ್ ಟೈಮ್ ಅವನೇ ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ತಿದ್ದಾನೆ. ಇಷ್ಟು ದಿನ ಜೋಡಿಸಿರೋದು ಹಾಳು ಮಾಡ್ತಿದ್ದ. ಇವತ್ತೇ ಫಸ್ಟ್ ಎಲ್ಲ ಅವನೇ ಕ್ಲೀನ್ ಮಾಡ್ತಿದ್ದಾನೆ ಅಲ್ವಾ ಚಿನ್ನು? ಹಾಂ, ಅಲ್ಲಿ ಕ್ಲೀನ್ ಮಾಡೋ. ಮಾಡಾಯ್ತಾ? ವೆರಿ ಗುಡ್. ಮ್ಯಾಟು ತುಂಬ ಗುಡ್ ಬಾಯ್ ಆಗ್ಬಿಟ್ಟಿದ್ದಾನೆ ಇವತ್ತಂತೂ. ಎಲ್ಲನೂ ಕಿತ್ತಾಕ್ಬಿಟ್ಟಿದ್ದ. ಇವಾಗ ಅವನೇ ಚೆನ್ನಾಗಿ ಜೋಡಿಸಿಟ್ಟಿದ್ದಾನೆ. ವೆರಿ ಗುಡ್ ಕಂದ. ಕೀಪ್ ಇಟ್ ಅಪ್. ಕೂತ್ಕೋ ಅಲ್ಲಿ, ಕೂತ್ಕೋ ಚಿನಿ. ಇಲ್ಲಡು. ವಾ, ಸೂಪರ್ ಕಂದ, ಚೆನ್ನಾಗಿ ಮಾಡಿದ್ಯಾ. ವೆರಿ ಗುಡ್ ಬಾಯ್. ಹೌದಾ ಕಂದ? ಏನು ಹಿಂಗೆ ಮಾಡಿದ್ಯಾ ಡೋರ್ಗೆಲ್ಲ? ಹಾಂ, ಮಾಮಿ ಮಾಡ್ತಿದ್ಯಾ? ಎಲ್ಲಿ? ಏನು ಊರಲ್ಲಿ? ಹಾಂ, ನೋಡಿ ಫ್ರೆಂಡ್ಸ್, ಇವನ್ ಕೆಲಸ ಎಲ್ಲ ಬರೀ ಇದೇ ಥರ ಎಲ್ಲನೂ ತಂದು ಡೋರ್ಗೆಲ್ಲ ಹಾಕಿ ಬರೀ ಡೋರ್ ಹತ್ರನೇ ಇರ್ತಾನೆ. ಎಷ್ಟೊತ್ತಿನಲ್ಲೂ ಏನೇನಾದರೂ ಮಾಡ್ತಿರ್ತಾನೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರ ಎಲ್ಲ ಮಾಡ್ತಾರಾ? ಹಾಂ, ಬ್ಯಾಡ್ ಬಾಯ್ ನೀನು.